ಇನ್ನು ಅಂಬರೀಶ್ ಪತ್ನಿ ಮಂಡ್ಯ ಗೌಡ್ತಿ ಅಲ್ಲ ಎಂಬ ಜೆಡಿಎಸ್ ಎಂಎಲ್ಸಿ ಶ್ರೀಕಂಠೇಗೌಡ ಹೇಳಿಕೆಗೆ ಅಂಬಿ ಫ್ಯಾನ್ಸ್ ತಿರುಗೇಟನ್ನ ನೀಡುತ್ತಿದ್ದಾರೆ. ಅದರಲ್ಲೂ ಸಿಎಂ ಕುಮಾರಸ್ವಾಮಿ ಅವರ ಸಂದರ್ಶನದ ವಿಡಿಯೋವೊಂದನ್ನ ಬಳಸಿ ಜೆಡಿಎಸ್ಗೆ ಟಾಂಗ್ ಕೊಡ್ತಿದ್ದಾರೆ. ಪುತ್ರನ ಜಾಗ್ವಾರ್ ಚಿತ್ರದ ವೇಳೆ ಖಾಸಗಿ ತೆಲುಗು ವಾಹಿನಿಗೆ ಕುಮಾರಸ್ವಾಮಿ ಅವರು ನೀಡಿದಂತ ಹೇಳಿಕೆಯನ್ನೇ ಅಂಬಿ ಫ್ಯಾನ್ಸ್ ಇಲ್ಲಿ ಅಸ್ತ್ರವಾಗಿಸಿಕೊಂಡಿದ್ದಾರೆ. ಸಂದರ್ಶನದಲ್ಲಿ ಸಿಎಂ ಕುಮಾರಸ್ವಾಮಿ ನನ್ನ ಹೆಂಡತಿ ತೆಲುಗು ಫ್ಯಾಮಿಲಿಯವರು ಅಂತ ಹೇಳಿದ್ರು. ತೆಲುಗು ಮನೆತನದ ಮಗಳನ್ನ ಮದುವೆ ಆಗಿದ್ದೇನೆ ಅಂತ ಹೇಳಿಕೆಯನ್ನ ನೀಡಿದ್ರು. ಸೊ ಹೀಗಾಗಿ ಈ ಹೇಳಿಕೆಯ ವಿಡಿಯೋವನ್ನೇ ಬಳಸಿ ಅಂಬಿ ಫ್ಯಾನ್ಸ್ ಸಿಎಂ ಹಾಗೂ ಶ್ರೀಕಂಠೇಗೌಡರಿಗೆ ತಿರುಗೇಟನ್ನ ನೀಡ್ತಾ ಇದ್ದಾರೆ. ಸ್ಪಷ್ಟವಾಗಿ ಹೇಳಿದ್ರು, ನನ್ನ ಮನೆಗೆ ರಾಜಕಾರಣ ನನಗೆ ಕೊನೆ ಆಗಲಿ ಅಂತ ಹೇಳಿ. ನಿನ್ನೆ ಒಂದು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, ಮಂಡ್ಯದ ಗೌಡ್ತಿ ಅಲ್ಲ, ಅವರು ಆಂಧ್ರದವರು, ಮಂಡ್ಯದ ಗೌಡ್ತಿ ಅಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಬೇಕು ನೀವು. ಅಂಬರೀಷ್ ಅವರು ಬದುಕಿದ್ದಾಗ ಸ್ಪಷ್ಟವಾಗಿ ಹೇಳಿದ್ರು, ನನ್ನ ಮನೆಗೆ ರಾಜಕಾರಣ ನನಗೆ ಕೊನೆ ಆಗಲಿ ಅಂತ ಹೇಳಿ. ನಾನು ಚುನಾವಣೆಗೆ ನನ್ನ ಶ್ರೀಮತಿಯವ್ರನ್ನೂ ನಿಲ್ಸಲ್ಲ, ನನ್ನ ಮಗನೂ ತರಲ್ಲ ರಾಜಕಾರಣಕ್ಕೆ ಅನ್ನೋಂಥ ಮಾತನ್ನ ಅಂಬರೀಷ್ ಅವರು ಹೇಳಿದ್ದನ್ನ ನೆನಪು ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನಿನ್ನೆ ಒಂದು Even Telugu and Kannada similarity is there. Okay. Even our family cultures, everything, Telugu and Kannada similarity is there. Even in our state, if we come to Kolar, Chikbalapur, Raichur, Ballari, most of the people they talk in Telugu only. In fact, I have married to a Telugu family only. I married from the Telugu family. My mom's father. They are all from Kolar. Since my childhood days, I've been listening only Telugu. Usually, even when I was younger days, see the movies. ಅಂಬರೀಶ್ ಪತ್ನಿ ಜಾತಿ ಪ್ರಸ್ತಾಪಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಎಂಎಲ್ಸಿ ಶ್ರೀಕಂಠೇಗೌಡ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಕೆಟಿಎಸ್ ಮನೆಗೆ ಮುತ್ತಿಗೆಯನ್ನ ಹಾಕಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅಂಬರೀಶ್ ಅವರ ಅಭಿಮಾನಿಗಳಿಂದ ಮುತ್ತಿಗೆ ಯತ್ನವನ್ನ ಮಾಡಲಾಗ್ತಾ ಇದೆ. ಎಂಎಲ್ಸಿ ಶ್ರೀಕಂಠೇಗೌಡ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹೀಗಾಗಿ ಶ್ರೀಕಂಠೇಗೌಡ ಅವರ ಮನೆ ಮುತ್ತಿಗೆ ಹಾಕುವುದಕ್ಕೆ ಯತ್ನವನ್ನ ಮಾಡಲಾಗ್ತಾ ಇದೆ. ಅಂಬರೀಶ್ ಅಭಿಮಾನಿಗಳಿಂದ ಮುತ್ತಿಗೆಗೆ ಯತ್ನವನ್ನ ಮಾಡಲಾಗ್ತಾ ಇರುವಂತದ್ದು. ಕೆಟಿಎಸ್ ಬಹಿರಂಗ ಕ್ಷಮೆಯಾಚನೆಗೆ ಅವರು ಆಗ್ರಹ ಪಡಿಸ್ತಾ ಇದ್ದಾರೆ. ಬಹಿರಂಗವಾಗಿ ಕ್ಷಮೆಯನ್ನ ಕೇಳಲೇಬೇಕು ಅಂತ ಅವರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸೊ ಹೀಗಾಗಿನೇ ಕೆಟಿಎಸ್ ನಿವಾಸಕ್ಕೆ ಬಿಗಿ ಭದ್ರತೆಯನ್ನ ಮಾಡಲಾಗಿದೆ. ಮಂಡ್ಯದ ಸುಭಾಷ್ ನಗರದಲ್ಲಿದೆ ಕೆಟಿ ಶ್ರೀಕಂಠೇಗೌಡ ಅವರ ನಿವಾಸ. ಹೇಳಿಕೆ ಬಳಿಕ ನಾಪತ್ತೆ ಆಗಿದ್ದಾರೆ ಶ್ರೀಕಂಠೇಗೌಡ. ಎಲ್ಲಿ ಏನಾಗ್ಬಿಡುತ್ತೋ ಯಾಕೆ ಬೇಕಪ್ಪ ಅನ್ನುವ ನಿಟ್ಟಿನಲ್ಲಿ ಮೊಬೈಲ್ ಅನ್ನ ಕೂಡ ಸ್ವಿಚ್ ಆಫ್ ಮಾಡಿಕೊಂಡು ನಾಪತ್ತೆ ಆಗಿದ್ದಾರೆ ಎಂಎಲ್ಸಿ ಶ್ರೀಕಂಠೇಗೌಡರು. ಏನೋ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಎಸ್ ರಾಘವೇಂದ್ರ, ಶ್ರೀಕಂಠೇಗೌಡರ ಹೇಳಿಕೆಗೆ ಅಂಬರೀಶ್ ಫ್ಯಾನ್ಸ್ ಗಳು ಯಾವ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮಂಡ್ಯದಲ್ಲಿ? ಎಸ್ ಪೃಥ್ವಿರಾಜ್, ಏನು ನಿನ್ನೆ ಏನು ವಿಧಾನ ಪರಿಷತ್ ಸದಸ್ಯರಾದಂತಹ ಕೆಟಿ ಶ್ರೀಕಂಠೇಗೌಡರು ಅಂಬರೀಶ್ ಪತ್ನಿ ಅನ್ನೋದು ಸುಮಲತಾ ಅವರ ಜಾತಿಯ ಒಂದು ಪ್ರಶ್ನೆ ಬಗ್ಗೆ ಒಂದು ಹೇಳಿಕೆಯನ್ನು ನೀಡಿದ್ರು. ಅವರು ಆಂಧ್ರ ಗೌಡ್ತಿ, ಮಂಡ್ಯ ಗೌಡ್ತಿ ಅಲ್ಲ ಅಂತ ಹೇಳಿಕೆಯನ್ನು ನೀಡಿದ್ರು. ಈ ಹೇಳಿಕೆ ನಿಜಕ್ಕೂ ಕೂಡ ಮಂಡ್ಯದ ಅಂಬರೀಶ್ ಅಭಿಮಾನಿಗಳಲ್ಲಿ ಒಂದು ರೀತಿ ಆಕ್ರೋಶವನ್ನು ಮೂಡಿಸಿರುವಂತದ್ದು. ಜೊತೆಗೆ ಅಂಬರೀಶ್ ಅಭಿಮಾನಿಗಳು ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಇದೀಗ ಏನು ಕೆಟಿ ಶ್ರೀಕಂಠೇಗೌಡರ ವಿರುದ್ಧ ಒಂದು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನಿನ್ನೆಯಿಂದಲೂ ಕೂಡ ಜಿಲ್ಲೆಯಾದ್ಯಂತ ಒಂದು ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಅಂಬಿ ಅಭಿಮಾನಿಗಳು ಸೇರಿದಂತೆ ಕೈ ಕಾರ್ಯಕರ್ತರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂಬಿ ಅಭಿಮಾನಿಗಳಂತೂ ಮಂಡ್ಯ ಜಿಲ್ಲೆ ವಿವಿಧ ಒಂದು ಪ್ರತಿಭಟನೆ ಮೂಲಕ ಈಗಾಗಲೇ ಕೂಡ ಒಂದು ಬಿಸಿಯನ್ನು ಮುಟ್ಟಿಸಿದ್ದಾರೆ. ಜೊತೆಗೆ ಇವತ್ತು ಕೂಡ ಏನು ಕೆಟಿಎಸ್ ನಿವಾಸದ ಮುಂದೆ ಒಂದು ಪ್ರತಿಭಟನೆಗೆ ಸಜ್ಜಾಗ್ತಿದ್ದಾರೆ. ಈಗಾಗಲೇ ಕೂಡ ಅವರ ಮನೆ ಮುಂದೆ ಒಂದು ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಏನು ಮಂಡ್ಯದ ಸುಭಾಷ್ ನಗರದಲ್ಲಿರುವಂತಹ ಕೆಟಿ ಶ್ರೀಕಂಠೇಗೌಡರ ನಿವಾಸದಲ್ಲಿ ಈಗಾಗಲೇ ಕೂಡ ಪೊಲೀಸ್ ಭದ್ರತೆಯನ್ನ ಮಾಡಿ ಮನೆಯ ಸುತ್ತಲೂ ಕೂಡ ಬಿಗಿ ಬ್ಯಾರಿಕೇಡ್ ಅನ್ನ ಹಾಕಿರುವುದು. ಜೊತೆಗೆ ಅವರು ಯಾವುದೇ ಕಾರಣಕ್ಕೂ ಕೂಡ ಏನು ಅಂಬಿ ಅಭಿಮಾನಿಗಳು ಅವರು ಮನೆ ಹತ್ರ ಹೋಗದೆ ಪೊಲೀಸರಿಗೆ ಒಂದು ಸೂಚನೆಯನ್ನು ಕೂಡ ಕೊಡಲಾಗಿದೆ. ಒಟ್ಟಾರೆ ಹೇಳೋದಾದ್ರೆ ಏನು ಅಂಬಿ ಅಭಿಮಾನಿಗಳು ತತ್ಕ್ಷಣವೇ ಏನು ಕೆಟಿ ಶ್ರೀಕಂಠೇಗೌಡರು ಅಂಬರೀಶ್ ಕುಟುಂಬದ ವಿರುದ್ಧ ಹೇಳಿಕೆ ನೀಡಿದಂತ ಬಹಿರಂಗ ಕ್ಷಮೆ ಯಾಚಿಸಬೇಕು ಅನ್ನೋದು ಒತ್ತಾಯ ಮಾಡಿರುವಂತದ್ದು. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.